ಲೇ ಗಂಗಣ್ಣ, ಏನು ಮಾಡ್ಲಕತ್ತಿ ನೀನು? ಯಾಕಪ್ಪ, ಏನಾತು? ಯಾಕೆ ಹಂಗೆ ಕೂಗಾಡ್ದಿ? ಇನ್ನೇನು ಮತ್ತ ಅಜ್ಜವ ಚಿತ್ರಾಗ ಲಗ್ನ ಮಾಡಾಕೊಂಟಾಳ. ನಾವೇನು ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರ ನೀ ಹಿಂಗ ಕುಂತಾನಿದ್ದ ಮಾಡ್ತೀಯಲ್ಲೋ. ನಾನಾ ಏನು ಮಾತು ಅಂತ ಆಡ್ತೀಯೋ ಮಾರಾಯ? ನಾನಿಲ್ಲಿ ಕುಂತು ನಿನ್ಗಿಂತ ಹೆಚ್ಚಾಗಿ ಡೀಪಾಗಿ ವಿಚಾರ ಮಾಡ್ಲಿಕ್ಕೆ ಹತ್ತಿ ನೋಡು. ಗೊತ್ತಾತು ಬಿಡ್ರಿ. ಈಗ ನೀವು ಮಿನಿಸ್ಟರ್ ಆಗಕ್ಕ MLA ಆಗಕ್ಕ ಲಾಯಕದಿರಿ. ವಿಧಾನಸೌಧ ಕುಂತು ಹ್ಯಾಂಗ ನಿದ್ದಿ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ರಲ್ಲ. ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆದ್ರೂ ಹಾಕಿರಿ. ಏ, ನೀನು ಇರ್ಮ್ ಕೂಡ ಸೇರಿ ಏನೇನೋ ಒದರ್ಬೇಡ, ಸುಮ್ಮನಿರು. ಹೇಳಪ್ಪ ತಮ್ಮ, ನನಗೆ ಏನೇನು ಹೊಳಿತಿಲ್ಲಪ್ಪ. ಈ ಅಜ್ಜವಂಗ ಚಿತ್ರಕ್ಕೆ ಲಗ್ನ ಮಾಡೋದು ಬೇಡ ಅಂತ ಹೆಂಗೆ ಹೇಳೋದು? ಹೇಳಾತಲ್ಲ, ನೀವಿಬ್ರು ಯಾಕೆ ಬ್ಯಾಡ ಅಂತೀರಿ ಅಂತ ನನಗೆ ಗೊತ್ತೈತಿ ಅಂತನೂ ಆ ಮುದುಕಿ ಹೇಳಾತಲ್ಲ. ಹೌದಲ್ಲ, ಮತ್ತವ್ರಿಗ ಇನ್ನು ಹೇಗೆ ಹೇಳೋದು? ನೀವೇ ವಿಚಾರ ಮಾಡ್ರಪ್ಪ. ಬೇಸಾತ್ ಬಿಡು, ನಮಗ್ ವಿಚಾರ ಮಾಡ್ಲಿಕ್ಕೆ ಬಿಟ್ಟು ನೀ ಹಂಗ ಆಸ್ಕಿ ಓದ್ಕಿ ಜೋಡಿಸ್ಕೊಂಡು ನಿದ್ದಿ ಮಾಡು, ಎಲ್ಲ ಬರೋಬ್ಬರ ಆಗ್ತದ. ಆ ಚಿತ್ರ ಲಗ್ನ ಮುಂದ ಶಿವನ್ ಪಾದ ಸೇರ್ಬೇಕಾ? ಹೌದು, ಹಂಗ ಆಗ್ತದಂತ ನಾವು ಇಲ್ಲಿ ಮಠ ಕಾದದ್ದ ಬಂತು, ಆದ್ರ ಹಂಗಾಗ್ಲಿಲ್ಲ. ಆಕಿ ಎಂದು ಸಾಯ್ತಾಳೋ ಸತ್ರ ಸಾಯ್ಲಿ ಬಿಡಂತ ನಾವು ಸುಮ್ಗ ಇದ್ವಿ. ಇವತ್ತಲ್ಲ ನಾಳಿ ಅಂತ ಒಳ್ಳೆ ದಿನ ಬಂದೇ ಬರ್ತದ, ನಾವು ತಾಳ್ಮೆಯಿಂದ ಕಾಯ್ಬೇಕಂತ ಕಾದದ್ದ ಬಂತು. ಆದ್ರ ಈಗ ಯಾಕೋ ಹಂಗಾಗಂಗ್ ಕಾಣ್ತಾ ಇಲ್ಲ. ಸಾಲ್ದಂತ ಆ ಹಳಿ ಮುದುಕಿ ಆಕಿಗೆ ಲಗ್ನ ಬೇರೆ ಮಾಡಕ್ ಉಂಟಾಳ. ಈಗಲೂ ನಾವೇನಾದ್ರು ಮಾಡ್ಲಿಲ್ಲ ಅಂದ್ರ ತಪ್ಪಾಗ್ತದ.